ನಮಸ್ಕಾರ. ಈಗ ಶುರು ಮಾಡೋಣ. ಮೊದಲು ಓಂಕಾರ, ಎರಡು ಕೈಗಳು ಚಿನ್ಮುದ್ರೆ. ಬೆನ್ನು ನೇರಾಗಿರಲಿ. ಮುಖದಲ್ಲಿ ಮಂದಹಾಸ. ದೇಹದಲ್ಲಿ ಯಾವುದೇ ಬಿಗಿತ ಹಿಡಿತ ಬೇಡ. ದೀರ್ಘವಾಗಿ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆಯ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. ಹೇಳಿ ಓ. ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ಸಮೇತವಾಗಿ ಹೇಳೋಣ. ಇನ್ನೊಮ್ಮೆ ದೀರ್ಘವಾಗಿ ಹೇಳಿ ತಗೊಳ್ಳಿ ಉಸಿರನ್ನ. ಸಂಪೂರ್ಣ ನಿಮ್ಮ ದೇಹನ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಇನ್ನೊಮ್ಮೆ ಓಂಕಾರ ಹೇಳಿ ಓ. ಓಂಕಾರ 1:2 ರೇಷಿಯೋದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣ ನಿಮ್ಮ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ಇನ್ನೊಮ್ಮೆ ಓಂಕಾರ ಹೇಳಿ ಓ. ಈಗ ನಮಸ್ಕಾರ ಮುದ್ರೆ ಎಲ್ಲರೂ ಒಟ್ಟಾಗಿ ಸಹನಾವತ್ತು ಹೇಳ್ಕೊಡೋಣ. ಹೇಳಿ ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಪ್ರಾಣಾಯಾಮದ ಮಂತ್ರನ ಒಟ್ಟಿಗೆ ಹೇಳ್ಕೊಳ್ಳೋಣ. ಹೇಳಿ ಪ್ರಾಣಸ್ಸೇದಂ ವಶೇತ್ ಸರ್ವನ್ ತ್ರಿದಿವೇಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಂಶ್ಚ ವಿದೇಹಿನ ಇತಿ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶುಭೋದಯ. ಈಗ ನಾವು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋಣ. ಹೇಳೋದ್ಕಿಂತ ಮೊದಲು ಎರಡೂ ಕೈಗಳನ್ನು ಮುಂದೆ ಚಾಚಿ ಈಗ ನಿಂತ್ಕೊಳ್ಳಿ. ಈಗ ಸೂರ್ಯದೇವನ ಕುರಿತು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೇಳಿ ಹಿರಣ್ಮಯೇನ ಪಾತ್ರೇಣ. ಹೇಳಿ ಸಸ್ಯಶ್ಯಾಮಿನಿ ಗನ್ಮುಖಂ ತತ್ವಂ ಪೂಷಣ್ಣ ಪಾವುಣೋ ಸತ್ಯಧರ್ಮಾಯ ದೃಷ್ಟಯೇ. ಈಗ ಮೊದಲನೇ ಮಂತ್ರ ಓಂ ಹ್ರಾಂ ಮಿತ್ರಾಯ ನಮಃ. ಉದ್ವಾಸನ ಎರಡು ಕೈಗಳ ಮೇಲೆ. ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಬಾಗ್ಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಎರಡೂ ಕೈಗಳು ಕಿವಿಯ ಪಕ್ಕದಲ್ಲಿರಲಿ. ತಲೆ ಹಿಂದೆ ಮುಂದೆ ಆಗೋದು ಬೇಡ. ನಮ್ಮ ಕೈಗಳ ಜೊತೆಗೇನೆ ಇರಲಿ. ಈಗ ದೇಹವನ್ನು ಹಿಗ್ಗಿಸ್ತಾ ಈ ಸೊಂಟದ ಈ ಭಾಗದಿಂದ ಬಾಗ್ತಾ ಪಾದ ಹಸ್ತಾಸನ. ನಿಮ್ಮ ಮಂಡಿಗೆ ತಲೆಯನ್ನು ಮುಟ್ಟಿಸುವ ಪ್ರಯತ್ನ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಮಂಡಿ ಮಡ್ಚೋದು ಬೇಡ. ಈಗ ಎರಡೂ ಕಾಲುಗಳು ಪಕ್ಕ ಕೈಗಳು ಹೋಗ್ಲಿ. ಪಾದ ಹಸ್ತಾಸನ. ಈಗ ಎಡಗಾಲ್ ಹಿಂದೆ ಸರಿಸಿ ಏಕಪಾದ ಪ್ರಸರಣಾಸನ. ನಿಮ್ಮ ದೃಷ್ಟಿ ಮುಂದೆ ಇರಲಿ. ಎದೆನ ಎತ್ತಿ. ಈಗ ದ್ವಿಪಾದ ಪ್ರಸರಣಾಸನ. ನಿಮ್ಮ ದೇಹ ಜಾರಬಂಡೆ ಸ್ಥಿತಿಯಲ್ಲಿರಲಿ. ನೋಡ್ಕೊಳ್ಳಿ ನಿಮ್ಮ ಸೊಂಟ ಮೇಲೆ ಕೆಳಗೆ ಇರೋದು ಬೇಡ, ನೇರವಾಗಿರಲಿ. ಈಗ ಅಷ್ಟಾಂಗ ನಮಸ್ಕಾರ. ಮೊದಲು ಹಣೆ, ಆಮೇಲೆ ಎದೆ, ಆಮೇಲೆ ಮಂಡಿ. ನಿಮ್ಮ ಸೊಂಟ ಮೇಲಿರಲಿ. ನಿಮ್ಮ ದೇಹ ಅಲೆಯ ರೀತಿಯಲ್ಲಿ ಮೇಲೆ ಕೆಳಗೆ ಇರಲಿ. ಈಗ ಊರ್ಧ್ವಮುಖ ಶ್ವಾನಾಸನ. ಎಷ್ಟು ಸಾಧ್ಯನೋ ಅಷ್ಟು ಮೇಲೆ ನೋಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ತೊಡೆಗಳು ನೆಲಕ್ಕೆ ತಾಗಿಸುವ ಪ್ರಯತ್ನ. ಅಧೋಮುಖ ಶ್ವಾನಾಸನ. ನಿಮ್ಮ ದೇಹ ಈಗ ಎ ಆಕಾರಕ್ಕೆ ಬರಲಿ.
ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಮಂಡಿ ಮಡ್ಚೋದು ಬೇಡ, ಹಿಮ್ಮಡಿ ನೆಲಕ್ಕೆ ತುಚ್ಚಾಗ್ಲಿ. ನಿಮ್ಮ ದೃಷ್ಟಿ ಕೈಗಳ ಕಡೆಗಿರ್ಲಿ. ಈಗ ಏಕಪಾದ ಪ್ರಸರಣಾಸನ, ಎಡಗಾಲ್ ಮುಂದೆ, ಮತ್ತೆ ಎರಡೂ ಕೈಗಳ ಮಧ್ಯಕ್ಕೆ ಕಾಲಿರ್ಲಿ. ನಿಮ್ಮ ದೃಷ್ಟಿ ಮುಂದೆ ನೋಡ್ತಾ ಇರ್ಲಿ. ಎದೆನ ಎತ್ತಿ ಈಗ ಎರಡೂ ಕಾಲನ್ನ ಒಟ್ಟಿಗೆ ಸೇರಿಸಿ ಪಾದ ಹಸ್ತಾಸನ, ಮತ್ತೆ ತಲೆಯನ್ನು ಮಂಡಿಗೆ ಮುಟ್ಟಿಸುವ ಪ್ರಯತ್ನ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಮಂಡಿ ಮಡ್ಚೋದು ಬೇಡ. ಮತ್ತೆ ಈಗ ನಮಸ್ಕಾರ ಮುದ್ರೆ. ಈಗ ಎರಡನೇ ಮಂತ್ರ ಹೇಳ್ಕೊಳ್ಳೋಣ. ಓಂ ಹ್ರೀಂ ರವಯೇ ನಮಃ ಹೇಳಿ. ಈಗ ಮತ್ತೆ ಊರ್ಧ್ವಾಸನ, ಎರಡು ಕೈಗಳ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಬಾಗಿ ಪಾದ ಹಸ್ತಾಸನ. ಈಗ ಬಲಗಾಲ ಹಿಂದೆ ಏಕಪಾದ ಪ್ರಸರಣಾಸನ. ಎರಡು ಕಾಲ ಹಿಂದೆ ದ್ವಿಪಾದ ಪ್ರಸರಣಾಸನ. ಈಗ ಅಷ್ಟಾಂಗ ನಮಸ್ಕಾರ. ಸಾಧ್ಯವಾದಷ್ಟು ನಿಮ್ಮ ಭಾರವನ್ನು ಕೈ ಮೇಲೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಈಗ ಬಲಗಾಲ್ ಮುಂದೆ ಏಕಪಾದ ಪ್ರಸರಣಾಸನ. ಎರಡು ಕಾಲು ಒಟ್ಟಿಗೆ ಸೇರಿಸಿ ಪಾದ ಹಸ್ತಾಸನ, ನಮಸ್ಕಾರ ಮುದ್ರೆ. ಈಗ ಮೂರನೇ ಮಂತ್ರ ಹೇಳ್ಕೊಳ್ಳೋಣ. ಓಂ ಹ್ರೋಂ ಸೂರ್ಯಾಯ ನಮಃ ಹೇಳಿ. ಊರ್ಧ್ವಾಸನ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಪಾದ ಹಸ್ತಾಸನ. ಈಗ ಎಡಗಾಲ್ ಹಿಂದೆ ಏಕಪಾದ ಪ್ರಸರಣಾಸನ, ಉಸಿರು ತಗೊಳ್ತಾ. ಈಗ ಉಸಿರು ಬಿಡ್ತಾ ದ್ವಿಪಾದ ಪ್ರಸರಣಾಸನ. ಈಗ ಅಷ್ಟಾಂಗ ನಮಸ್ಕಾರ, ಉಸಿರು ಬಿಡ್ತಾ ಮತ್ತೆ ನಾರ್ಮಲ್ ಬ್ರೀತಿಂಗ್. ಈಗ ಉಸಿರು ತಗೊಳ್ತಾ ಊರ್ಧ್ವಮುಖ ಶ್ವಾನಾಸನ. ಈಗ ಅಧೋಮುಖ ಶ್ವಾನಾಸನ, ಉಸಿರು ಬಿಡ್ತಾ. ಈಗ ಎಡಗಾಲ್ ಮುಂದೆ ಏಕಪಾದ ಪ್ರಸರಣಾಸನ. ಎರಡು ಕಾಲು ಒಟ್ಟಿಗೆ ಸೇರಿಸಿ ಉಸಿರು ಬಿಡ್ತಾ ಪಾದ ಹಸ್ತಾಸನ, ನಮಸ್ಕಾರ ಮುದ್ರೆ. ಈಗ ಕೊನೆಯ ಮಂತ್ರ ಹೇಳ್ಕೊಳ್ಳೋಣ. 3 ಸಾಕು ಇವತ್ತು. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಹೇಳಿ. ಈಗ ಶಶಾಂಕಾಸನದ ಸಮೇತ ಮಾಡ್ಕೊಳ್ಳೋಣ. ಊರ್ಧ್ವಾಸನ 1 2 3 4 5. ಈಗ ಪಾದ ಹಸ್ತಾಸನ 1 2 3 4 5. ಈಗ ಬಲಗಾಲ್ ಹಿಂದೆ ಏಕಪಾದ ಪ್ರಸರಣಾಸನ. ದೇಹ ಮುಂದೆ ಇರಲಿ. 1 2 3 4 5. ಈಗ ದ್ವಿಪಾದ ಪ್ರಸರಣಾಸನ 1 2 3 4 5. ಈಗ ಶಶಾಂಕಾಸನ ಮಾಡ್ಕೊಳ್ಳಿ. ವಜ್ರಾಸನದಲ್ಲಿ ಕುತ್ಕೊಂಡು ನಿಮ್ಮ ಪೃಷ್ಠಭಾಗ ಕಾಲಿಗೆ ತಾಕಿರ್ಲಿ. ತಲೆನ ಭೂಮಿಗೆ ಮುಟ್ಟಿಸುವ ಪ್ರಯತ್ನ. ಎರಡು ಕೈಗಳು ಮುಂದೆ ಚಾಚಿರ್ಲಿ. ವಿಶ್ರಾಂತಿ. ವಿಶ್ರಾಂತಿ. ಈಗ ಅಷ್ಟಾಂಗ ನಮಸ್ಕಾರ. ಮೊದಲು ಹಣೆ, ಎದೆ, ದೇಹ ನೆಲಕ್ಕೆ ತಾಕಿರ್ಲಿ. ನಾರ್ಮಲ್ ಬ್ರೀತಿಂಗ್. 1 2 3 4 5. ಊರ್ಧ್ವಮುಖ ಶ್ವಾನಾಸನ 1 2 3 4 5. ಈಗ ಅಧೋಮುಖ ಶ್ವಾನಾಸನ 1 2 3 4 5. ಮತ್ತೊಮ್ಮೆ ಶಶಾಂಕಾಸನದಲ್ಲಿ ವಿಶ್ರಾಂತಿ. 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 ಬಲಗಾಲ್ ಮುಂದೆ ಏಕಪಾದ ಪ್ರಸರಣಾಸನ 1
2 3 4 5. ಎರಡು ಕಾಲನ್ನ ಒಟ್ಟಿಗೆ ಸೇರಿಸಿ ಪಾದಹಸ್ತಾಸನ. 1 2 3 4 5. ಈಗ ಎರಡು ಕೈಗಳನ್ನ ಮೇಲೆ ತಗೊಳ್ತಾ ಊರ್ಧ್ವಾಸನ ಎಷ್ಟು ಸಾಧ್ಯನೋ ಅಷ್ಟು ಹಿಂದೆ ಬಾಗಿ 1 2 3 4 5. ನಮಸ್ಕಾರ. ಎಲ್ಲರೂ ಕೆಳಗಡೆಗೆ ತಾಡಾಸನದಲ್ಲಿ ಕೂತ್ಕೊಳ್ಳಿ. ತಾಡಾಸನದಲ್ಲಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿ. ವಿಶ್ರಾಂತಿ. ನಿಮ್ಮ ಉಸಿರು ಸಹಜ ಸ್ಥಿತಿ ಬರೋವರೆಗೂ ಒಂದು ವಿಶ್ರಾಂತಿ ತಗೊಳ್ಳಿ. ಈಗ ನಾವು ತಂಪು ಕಾರಕ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಈಗ ನಾವು ಸದಂತಿ ಮಾಡ್ಕೊಳ್ಳೋಣ. ಎರಡು ಹಲ್ಲುಗಳನ್ನು ಕಚ್ಚಿ ಬಾಯಿಂದ ಉಸಿರು ತಗೊಳ್ಳೋದು, ಮೂಗಿಂದ ಉಸಿರು ಬಿಡೋದು. ಎರಡು ಕೈಗಳು ಚಿನ್ಮುದ್ರೆ ಶುರು ಮಾಡಿ. ತಗೊಳ್ಳಿ, ತಂಪಾದ ಗಾಳಿ ತಗೊಳ್ಳಿ. ಒಳಗೆ ಪೂರ್ತಿ ನಿಮ್ಮ ಇಡೀ ದೇಹ ತುಂಬಲಿ. ಪೂರ್ತಿ ತುಂಬಿಸಿ ಪೂರ್ತಿ ತುಂಬಿಸಿ ಪೂರ್ತಿ ತುಂಬಿಸಿ ಆದ್ಮೇಲೆ ತುಟಿಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರು ಬಿಡ್ತಾ ಹೋಗಿ. ಪೂರ್ತಿ ಉಸಿರನ್ನ ಹೊರಗೆ ಬಿಡಿ. ಪೂರ್ತಿ ಬಿಡಿ. ಪೂರ್ತಿ ಬಿಟ್ಟಾದ್ಮೇಲೆ ಮತ್ತೊಮ್ಮೆ ಬಾಯಿ ಮೂಲಕನೇ ಉಸಿರು ತಗೊಳ್ಳಿ. ಹಲ್ಲುಗಳನ್ನು ಕಚ್ಚಿ ತಗೊಳ್ಳಿ. ನಿಮ್ಮ ಸಂಪೂರ್ಣ ದೇಹ ತುಂಬಿಸಿ. ಪೂರ್ತಿ ತುಂಬಿಸಿ ಆದ್ಮೇಲೆ ತುಟಿಗಳನ್ನ ಮುಚ್ಚಿ ಹೋಲ್ಡ್ ಮಾಡಿ ಬ್ರೀತ್ನ. 1 2 3 4 5. ನಿಧಾನವಾಗಿ ಉಸಿರು ಬಿಡಿ. ಪೂರ್ತಿ ಉಸಿರನ್ನ ಬಿಡಿ. ಪೂರ್ತಿ ಬಿಡಿ. ಈಗ ಇದೇ ರೀತಿ ಗಮನಿಸ್ತಾ 3 ಬಾರಿ ಸದಂತಿಯನ್ನ ಮಾಡಿ. ಸದಂತಿ ಮಾಡಿದ್ರಿಂದ ನಮ್ಮ ದೇಹ ತಂಪಾಗ್ತಾ ಇದೆ, ಜೊತೆಗೆ ನಮ್ಮ ಮನಸ್ಸು ಶಾಂತವಾಗ್ತಾ ಇದೆ. ಈಗ ನಾವು ಇವತ್ತಿನ ಮೊದಲನೇ ಪ್ರಾಣಾಯಾಮ ಕ್ರಿಯೆಗಳನ್ನು ಮಾಡ್ಕೊಳ್ಳೋಣ. ಮೊದಲು ಭಸ್ತ್ರಿಕಾ ಮಾಡ್ಕೊಳ್ಳೋಣ. ಸಾಧ್ಯವಾದವರು 50 ಬಾರಿ ಮಾಡಿ. ಆಗ್ಲಿಲ್ಲ ಅಂದ್ರೆ ಒಂದು 20 ಬಾರಿ ಮಾಡಿ. ಒಂದು ರೆಸ್ಟ್ ತಗೊಂಡು ಮತ್ತೆ ಕಂಟಿನ್ಯೂ ಮಾಡಿ. ಶುರು ಮಾಡಿ. ಭಸ್ತ್ರಿಕಾ, ಫೋರ್ಸ್ಫುಲ್ ಇನ್ಹಲೇಷನ್, ಫೋರ್ಸ್ಫುಲ್ ಎಕ್ಸಲೇಷನ್. ರಿಂದ 50 ಬಾರಿ ಆದರೂ ವಿಶ್ರಾಂತಿ. Those who are completed 40 to 50 times, please take rest. ವಿಶ್ರಾಂತಿ ವಿಶ್ರಾಂತಿ. ಕೆಲವೊಮ್ಮೆ ತಲೆ ತಿರುಗಿದ ಅನುಭವ ಆಗಬಹುದು. ಸಣ್ಣದಾಗಿ ಬರುತ್ತಾ ಇರಬಹುದು, ಗಮನಿಸಿ.
ವಿಶ್ರಾಂತಿ, ವಿಶ್ರಾಂತಿ. ವಿಶ್ರಾಂತಿ. ಈಗ ನಾವು ಕಪಾಲಭಾತಿ ಮಾಡ್ಕೊಳ್ಳೋಣ. ಎರಡು ಕೈಗಳು ಚಿನ್ಮುದ್ರೆ. ಆಕ್ಟಿವ್ ಎಕ್ಸಲೇಷನ್, ಪ್ಯಾಸಿವ್ ಇನ್ಹಲೇಷನ್. ದೇಹದಲ್ಲಿ ಹೊಟ್ಟೆ ಬಿಟ್ಟರೆ ಯಾವುದೇ ಚಲನೆಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಿ. ಎರಡು ಕೈಗಳು ಚಿನ್ಮುದ್ರೆ. ಈಗ ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ 1 ಸೆಕೆಂಡಿಗೆ ಒಂದರಂತೆ 90 ಬಾರಿ ಮಾಡ್ಕೊಳ್ಳೋಣ. ಶುರು ಮಾಡಿ. ತೊಂಬತ್ತು ಬಾರಿ ಆದರೂ ಒಂದು ವಿಶ್ರಾಂತಿ. ಕೈಗಳು ಸ್ವೀಕಾರ ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿರಲಿ. ಸಹಜ ಕುಂಭಕದ ಅನುಭವ ಆದರೆ ಗಮನಿಸಿ. ಉಸಿರಾಟನ ನಿಲ್ಲಿಸಿ. ಉಸಿರು ತಗೊಳ್ಬೇಕು, ಬಿಡಬೇಕು ಒಂದ್ಸಲ. ಈಗ ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರು ಬಿಡಿ. ಮತ್ತೆ ಸಹಜ ಕುಂಭಕದ ಅನುಭವ ಆದರೆ ಗಮನಿಸಿ. ವಿಶ್ರಾಂತಿ. ಕಪಾಲಭಾತಿಯಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಪ್ರಾಣಶಕ್ತಿ ದೇಹದ ಎಲ್ಲ ಭಾಗಗಳಲ್ಲೂ ಸಂಚಾರ ಆಗ್ತಾ ಇದೆ. ನಮ್ಮ ಎದೆಯ ಭಾಗದಿಂದ ಹೊರಟು ಪ್ರಾಣಶಕ್ತಿ ಎಲ್ಲ ಕಡೆ ಹೋಗ್ತಾ ಇದೆ. ಮುಖ ಮತ್ತು ನಮ್ಮ ಮೆದುಳಿಗೆ ಬೆಳಕನ್ನು ಕೊಡ್ತಾ ಇದೆ, ಕಾಂತಿಯನ್ನು ಕೊಡ್ತಾ ಇದೆ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ನಾವು ಮುಂದಿನ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಎರಡು ಕೈಗಳು ಚಿನ್ಮುದ್ರೆ. ಈಗ ಸ್ವಲ್ಪ ಹೆಚ್ಚಿಗೆ ಹೊತ್ತು ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಒಂದು 10 ಸೆಕೆಂಡ್ ಉಸಿರು ತಗೊಳ್ಳೋದು ಗಂಟ್ಲು ಮೂಲಕನೇ, 10 ಸೆಕೆಂಡ್ ಗಂಟ್ಲು ಮೂಲಕನೇ ಉಸಿರು ಬಿಡೋದು. ಆ ಸ್ಪಷ್ಟ ಜ್ಞಾನ ಆಗ್ತಾ ಇರಲಿ ಗಂಟ್ಲಿಗೆ. ಸಾಧ್ಯವಾದವರು ಸೋ ಮತ್ತು ಹಮ್ ಶಬ್ದ ಮಾಡಿ. ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ಮಾಡಿ. ಶಬ್ದ ಬರಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಕತ್ತನ್ನು ಸ್ವಲ್ಪ ಬಗ್ಗಿಸಿ ಉಜ್ಜಾಯಿ ಪ್ರಾಣಾಯಾಮ ಒಂದು 5 ಬಾರಿ ಮಾಡ್ಕೊಳ್ಳೋಣ. ಶುರು ಮಾಡಿ. ಹಮ್ ಮಾಡ್ತಾ ಶಬ್ದ ಉಸಿರನ್ನ ಹೊರಗೆ ಬಿಡಿ. ಇನ್ನೊಮ್ಮೆ ತಗೊಳ್ಳಿ. ಈಗ ಹಮ್ ಅಂತ ಶಬ್ದ ಮಾಡ್ತಾ ಉಸಿರು ಬಿಡಿ. ಇನ್ನೊಮ್ಮೆ ಸೋ ಅಂತ ಶಬ್ದ ಮಾಡ್ತಾ ಉಸಿರು ತಗೊಳ್ಳಿ.
ಈಗ ಹಮ್ ಅಂತ ಶಬ್ದ ಮಾಡ್ತಾ ಉಸಿರು ಬಿಡಿ. ಇನ್ನು 2 ಬಾರಿ ಉಜ್ಜಾಯಿ ಪ್ರಾಣಾಯಾಮ ಮಾಡ್ಕೊಳ್ಳಿ. ಶುರು ಮಾಡಿ. ವಿಶ್ರಾಂತಿ, ವಿಶ್ರಾಂತಿ. ಉಜ್ಜಾಯಿ ಪ್ರಾಣಾಯಾಮದಿಂದ ನಮ್ಮ ಮೆಂಟಲ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ಗಳಿದ್ರೆ ಕಡಿಮೆ ಆಗುತ್ತೆ. ಜೊತೆಗೆ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ಗಳು ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ. ಈಗ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಅಷ್ಟೇ. ಮಧ್ಯಕ್ಕೆ ಹೋಲ್ಡಿಂಗ್ 5 ಅಂತಹ ಕುಂಭಕ, 10 ಬಾರಿ ಬಾಹ್ಯ ಕುಂಭಕ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಸಾಧ್ಯವಾದವರು ಮಾಡಿ. ಇನ್ನು ಹೆಚ್ಚಿಗೆ ಆಗತ್ತೆ ಅಂತಂದವ್ರು ಕೂಡ ಮಾಡ್ಕೊಳ್ಳಿ. 2 ಕೈಗಳು ಚಿನ್ಮುದ್ರೆ. ಉಸಿರು ತಗೊಳ್ಳಿ. ಹೊಟ್ಟೆ ಭಾಗ, ಎದೆಯ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದಮೇಲೆ ನಿಮ್ಮ ದೇಹನ ರಿಲ್ಯಾಕ್ಸ್ ಮಾಡಿ. ದೇಹದಲ್ಲಿ ಒಂದು ರೀತಿ ಆನಂದ ಆಗ್ತಾ ಇದೆ ಗಮನಿಸಿ. ಈಗ ಹೋಲ್ಡ್ ಮಾಡಿ ಬ್ರೀತ್ನ. 1 2 3 4 5. ನಿಧಾನಕ್ಕೆ ಉಸಿರು ಬಿಡಿ. ಈಗ 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 ಸಾಧ್ಯವಾದವರು ಮುಂದುವರಿಸಿ. 7 8 9 10. ಮತ್ತೆ ಪೂರಕ 1 2 3 4 5. ಅಂತಹ ಕುಂಭಕ 1 2 3 4 5. ಈಗ ರೇಚಕ 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದವರು ಮುಂದುವರಿಸಿ. 7 8 9 10. ಈಗ 2 ಬಾರಿ ಅನುಲೋಮ ವಿಲೋಮ ಮಾಡ್ಕೊಂಡಿದ್ದೀವಿ. ಇನ್ನು 3 ಬಾರಿ ಮಾಡಿ. 5:5:8:5 ಅಥವಾ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬಾಹ್ಯ ಕುಂಭಕನ ಜಾಸ್ತಿ ಮಾಡ್ಕೊಳ್ಳಿ. ಶುರು ಮಾಡಿ.
ಒಟ್ಟು 5 ಬಾರಿ ಆದರೆ ವಿಶ್ರಾಂತಿ. ಆಗಲಿಲ್ಲ ಅಂದರೆ ನಿಮ್ಮ ಸುತ್ತನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ವಿಶ್ರಾಂತಿ. ಉಸಿರಾಟ ಗಮನಿಸಿ, ನಿಧಾನವಾಗಿ ಆಗ್ತಾ ಇದೆ. ಮನಸ್ಸು ಶಾಂತವಾಗಿ ಆಗ್ತಾ ಇದೆ, ಗಮನಿಸಿ. ವಿಶ್ರಾಂತಿ, ವಿಶ್ರಾಂತಿ. ವಿಶ್ರಾಂತಿ. ಈಗ ನಾವು ಮುಂದಿನ ಪ್ರಾಣಾಯಾಮ ಚಂದ್ರ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. 2 ಕೈಗಳು ಚಿನ್ಮುದ್ರೆ. ಈಗ ಬಲಗೈ ನಾಸ್ತಿಕ ಮುದ್ರೆ. ಬಲಗಡೆ ಮೂಗ್ನ ಮುಚ್ಕೊಂಡು ಈಗ ಎಡಗಡೆಯಿಂದ ಉಸಿರು ತಗೊಂಡು ಎಡಗಡೆನೇ ಬಿಡೋಣ. ಶುರು ಮಾಡಿ. ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ ಹೊಟ್ಟೆ ಭಾಗ, ಎದೆಯ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದ್ಮೇಲೆ ಈಗ ಅಂತಹ ಕುಂಭಕ 1 2 3 4 5. ನಿಧಾನವಾಗಿ ಈಗ ರೇಚಕ ಎಡಗಡೆಯಿಂದನೇ ಬಿಡಿ. 1 2 3 4 5 6 7 8. ಈಗ ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದವರು ಮುಂದುವರಿಸಿ. 6 7 8 9 10. ಮತ್ತೆ ಎಡಗಡೆಯಿಂದನೇ ಪೂರಕ 1 2 3 4 5. ಅಂತಹ ಕುಂಭಕ 1 2 3 4 5. ರೇಚಕ ಈಗ ಎಡಗಡೆಯಿಂದನೇ ಬಿಡಿ. 1 2 3 4 5 6 7 8. ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದವರು ಮುಂದುವರಿಸಿ. 6 7 8 9 10. 2 ಬಾರಿ ಆಗಿದೆ. ಇನ್ನು 3 ಬಾರಿ ಚಂದ್ರ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. ಶುರು ಮಾಡಿ. ಒಟ್ಟು 5 ಬಾರಿ ಆದರೆ ಒಂದು ವಿಶ್ರಾಂತಿ ತಗೊಳ್ಳಿ. ಚಂದ್ರ ಅನುಲೋಮ ವಿಲೋಮದಿಂದ ನಾವು ನಮ್ಮ ಬಲಗಡೆಯ ಮಿದುಳು, ಕ್ರಿಯಾತ್ಮಕ ಮಿದುಳನ್ನು ಸಚೇತನಗೊಳಿಸ್ಕೊಳ್ತಾ ಇದ್ದೀವಿ, ಆಕ್ಟಿವ್ ಮಾಡ್ತಾ ಇದ್ದೀವಿ. ವಿಶ್ರಾಂತಿ. ಈಗ
ಸೂರ್ಯ ಅನುಲೋಮ ವಿಲೋಮ ಮಾಡ್ಕೊಳ್ಳೋಣ. ಎಡಗೈ ಚಿಮ್ಮುದ್ರೆ ಬಲಗೈ ನಾಸಿಕ ಮುದ್ರೆ. ಎಡಗಡೆ ಮೂಗನ ಮುಚ್ಕೊಂಡು ಈಗ ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಂಪಾದ ಗಾಳಿ, ಸ್ವಚ್ಛವಾದ ಗಾಳಿ ಒಳಗೆ ಹೋಗ್ತಾ ಇದೆ, ಗಮನಿಸಿ. ಪೂರ್ತಿ ಗಾಳಿ ಒಳಗೆ ಹೋಗಿ ಆದ್ಮೇಲೆ ಒಂದು ರೀತಿ ಆನಂದ ಆಗ್ತಾ ಇದೆ, ಗಮನಿಸಿ. ಈಗ ದೇಹದಲ್ಲಿ ಯಾವುದೇ ಬಿಗಿತ ಹಿಡಿತ ಬೇಡ. ಎರಡು ಮೂಗನ ಮುಚ್ಚಿ ಹೋಲ್ಡ್ ದ ಬ್ರೀತ್. 1 2 3 4 5. ನಿಧಾನಕ್ಕೆ ಈಗ ಬಲಗಡೆಯಿಂದ ಉಸಿರು ಬಿಡ್ತಾ ಹೋಗಿ. 1 2 3 4 5 6 7 8 9. ಈಗ ಹೋಲ್ಡ್ ದ ಬ್ರೀತ್. ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದರೆ ಮುಂದುವರಿಸಿ. 6 7 8 9 10. ಮತ್ತೆ ಪೂರಕ ಬಲಗಡೆಯಿಂದನೇ ತಗೊಳ್ಳಿ, ಗಮನಿಸಿ. ತಂಪಾದ ಗಾಳಿ ಒಳ ಹೋಗ್ತಾ ಇದೆ, ತಂಪಾದ ಗಾಳಿ ಒಳ ಹೋಗ್ತಾ ಇದೆ, ಗಮನಿಸಿ. ತಂಪಾದ ಗಾಳಿ ಒಳ ಹೋಗ್ತಾ ಇದೆ, ಗಮನಿಸಿ. ಪೂರ್ತಿ ಗಾಳಿ ಒಳಗೆ ಹೋಗಾದ್ಮೇಲೆ ಈಗ ಹೋಲ್ಡ್ ದ ಬ್ರೀತ್. 1 2 3 4 5 6 7 8. ಈಗ ರೇಚಕ ಬಲಗಡೆಯಿಂದ ಬಿಡಿ. 1 2 3 4 5 6 7 8. ಈಗ ಹೋಲ್ಡ್ ದ ಬ್ರೀತ್. ಎರಡು ಮೂಗ್ನ ಮುಚ್ಚಿ ಅಂತಹ ಬಾಹ್ಯ ಕುಂಭಕ 1 2 3 4 5. ಸಾಧ್ಯವಾದರೆ ಮುಂದುವರಿಸಿ. 6 7 8 9 10. ಈಗ ಸೂರ್ಯ ಅನುಲೋಮ ವಿಲೋಮ ಮಾಡ್ಕೊಂಡಿದ್ದೀವಿ. ಕೇವಲ ಬಲಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಯಿಂದನೇ ಉಸಿರು ಬಿಡೋದು. ಈಗ ನಾವು ನಮ್ಮ ಎಡಗಡೆಯ ಮೆದುಳು, ನಮ್ಮ ಫೈಟ್ ಆರ್ ಫ್ಲೈಟ್ ಮೂಡಿರುವ ಬ್ರೈನನ್ನು ಸಚೇತನಗೊಳಿಸ್ಕೊಂಡಿದ್ದೀವಿ. ಹೀಗೆ ಚಂದ್ರ ಅನುಲೋಮ ಮತ್ತು ಸೂರ್ಯ ಅನುಲೋಮದಿಂದ ಎರಡೂ ಮೆದುಳನ್ನು ಸಚೇತನಗೊಳಿಸ್ಕೊಳ್ತಾ ಇದ್ದೀವಿ. ಇನ್ನು 3 ಬಾರಿ ಮಾಡೋಣ. ಸೂರ್ಯ ಅನುಲೋಮ ವಿಲೋಮ 5:5:8:5 ರೇಷಿಯೋ. ಸಾಧ್ಯವಾದರೆ ಬಾಹ್ಯ ಕುಂಭಕ ಜಾಸ್ತಿ ಮಾಡ್ಕೊಳ್ಳಿ. ಶುರು ಮಾಡಿ ಬಲಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ನಿಮ್ಮ ಸುತ್ತುಗಳು ಮುಗಿದಿದ್ರೆ ವಿಶ್ರಾಂತಿ. ಕೈಗಳು ಸ್ವೀಕಾರ ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿರಲಿ. ನಿಮ್ಮ ಗಮನ ಉಸಿರಾಟದ ಮೇಲೇನೆ ಇರಲಿ. ನಿಮ್ಮ ದೇಹದಲ್ಲಿ ಆಗ್ತಾ ಇರುವ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ. ವಿಶ್ರಾಂತಿ.
ವಿಶ್ರಾಂತಿ, ವಿಶ್ರಾಂತಿ. ಈಗ ನಾವು ನಾಡಿ ಶೋಧನ ಪ್ರಾಣಾಯಾಮ ಮಾಡ್ಕೊಳ್ಳೋಣ. ಈಗ ಎಡಗಡೆಯಿಂದ ಉಸಿರು ತಗೊಳ್ಳೋದು, ಬಲಗಡೆಗೆ ಬಿಡೋದು, ಬಲಗಡೆಯಿಂದ ತಗೊಳ್ಳೋದು, ಎಡಗಡೆಗೆ ಬಿಡೋದು. ಮಧ್ಯಕ್ಕೆ ಹೋಲ್ಡಿಂಗ್ ಕೂಡ ಮಾಡ್ಕೊಳ್ಳೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕ ಮುದ್ರೆ. ಶುರು ಮಾಡಿ. ಈಗ ಎಡಗಡೆಯಿಂದ ಉಸಿರು ತಗೊಳ್ತಾ ಹೋಗಿ. ತಂಪಾದ ಗಾಳಿ ಒಳಗೆ ಹೋಗ್ತಾ ಇದೆ, ಗಮನಿಸ್ತಾ ತಗೊಳ್ಳಿ. ಹೊಟ್ಟೆ ಭಾಗ, ಎದೆ ಭಾಗ, ಮೇಲ್ಭಾಗ ಸಂಪೂರ್ಣ ತುಂಬಿಸಿ. ಪೂರ್ತಿ ತುಂಬಿಸಿ ಆದ್ಮೇಲೆ ಈಗ ಅಂತಹ ಕುಂಭಕ 1, 2, 3, 4, 5. ಈಗ ರೇಚಕ ಬಲಗಡೆಯಿಂದ ಬಿಡಿ. 1, 2, 3, 4, 5, 6, 7, 8. ಬಾಹ್ಯ ಕುಂಭಕ 1, 2, 3, 4, 5. ಮತ್ತೆ ಈಗ ಬಲಗಡೆಯಿಂದ ಉಸಿರು ತಗೊಳ್ಳಿ. ಗಮನಿಸಿ, ತಂಪಾದ ಗಾಳಿ ಒಳ ಹೋಗ್ತಾ ಇದೆ. ಒಂದು ರೀತಿಯ ಆನಂದದ ಭಾವ ಉಂಟಾಗ್ತಾ ಇದೆ, ಗಮನಿಸ್ತಾ ತಗೊಳ್ಳಿ. ಪೂರ್ತಿ ತಗೊಂಡಾದ್ಮೇಲೆ ದೇಹನ ರಿಲ್ಯಾಕ್ಸ್ ಮಾಡಿ, ಬಿಗಿತ ಹಿಡಿತಾ ಬೇಡ. 2 ಮೂಗ್ನ ಮುಚ್ಚಿ ಅಂತಹ ಕುಂಭಕ 1, 2, 3, 4, 5. ಈಗ ರೇಚಕ ಎಡಗಡೆಯಿಂದ ಬಿಡ್ತಾ ಹೋಗಿ. ಬೆಚ್ಚಗಿನ ಗಾಳಿ ಹೊರಗೆ ಹೋಗ್ತಾ ಇದೆ, ಗಮನಿಸ್ತಾ ಬಿಡಿ. ಪೂರ್ತಿ ಗಾಳಿ ಬಿಡಿ, ಪೂರ್ತಿ ಗಾಳಿ ಹೊರಗೆ ಬಿಡಿ. ಪೂರ್ತಿ ಬಿಟ್ಟಾದ್ಮೇಲೆ 2 ಮೂಗ್ನ ಮುಚ್ಚಿ ಅಂತಹ ಬಾಹ್ಯ ಕುಂಭಕ 1, 2, 3, 4, 5. ಮತ್ತೆ ಪೂರಕ ಎಡಗಡೆಯಿಂದಾನೆ ತಗೊಳ್ಳಿ. 1, 2, 3, 4, 5. ಅಂತಹ ಕುಂಭಕ 1, 2, 3, 4, 5. ಈಗ ರೇಚಕ ಬಲಗಡೆಯಿಂದ 1, 2, 3, 4, 5. ಬಾಹ್ಯ 6, 7, 8. ಈಗ ಬಾಹ್ಯ ಕುಂಭಕ 1, 2, 3, 4. ಮತ್ತೆ ಪೂರಕ ಬಲಗಡೆಯಿಂದ ತಗೊಳ್ಳಿ. 1, 2, 3, 4. ಅಂತಹ ಕುಂಭಕ 1, 2, 3, 4, 5. ಈಗ ರೇಚಕ ಎಡಗಡೆಯಿಂದ ಬಿಡಿ. 1, 2, 3, 4, 5, 6, 7, 8. ಈಗ ಬಾಹ್ಯ ಕುಂಭಕ 1, 2, 3, 4, 5. ಈಗ ನಾವು 2 ಬಾರಿ ನಾಡಿ ಶೋಧನ ಮಾಡ್ಕೊಂಡಿದ್ದೀವಿ. ಇನ್ನು 3 ಬಾರಿ ಮಾಡ್ಕೊಳ್ಳಿ. ರೇಷಿಯೋ 5:5:8:5 ರೇಷಿಯೋ. ಸಾಧ್ಯವಾದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಬಾಹ್ಯ ಕುಂಭಕಗಳನ್ನು ಮಾಡ್ಕೊಳ್ಳಿ. ಶುರು ಮಾಡಿ. ಇನ್ನು 3 ಬಾರಿ ಮಾಡ್ಕೊಳ್ಳೋಣ.
5 ಬಾರಿ ನಾಡಿ ಶೋಧನ ಆದವರು ವಿಶ್ರಾಂತಿ ತಗೊಳ್ಳಿ. ಆಗದೆ ಹೋದರೆ ನಿಮ್ಮ ಸುತ್ತನ್ನು ಮುಗಿಸಿ ವಿಶ್ರಾಂತಿ ತಗೊಳ್ಳಿ. ನಾಡಿ ಶೋಧನದಿಂದ ನಾವು ನಮ್ಮ 72 ಸಹಸ್ರ ನಾಡಿಗಳನ್ನು ಸಚೇತನಗೊಳಿಸ್ಕೊಂಡಿದ್ದೀವಿ, ಸ್ವಚ್ಛಗೊಳಿಸ್ಕೊಂಡಿದ್ದೀವಿ. ನಮ್ಮ ಪ್ರಾಣಶಕ್ತಿ ಈ 72 ಸಹಸ್ರ ನಾಡಿಗಳಲ್ಲಿ ಹರಿತಾ ಇದೆ. ನಮ್ಮ ದೇಹದ ಎಲ್ಲ ಭಾಗಗಳಲ್ಲೂ ಸುಗಮವಾಗಿ ಸಂಚಾರ ಆಗ್ತಾ ಇದೆ. ನಾಡಿ ಶೋಧನದಿಂದ ನಮ್ಮ ಮನಸ್ಸು ಶಾಂತವಾಗತ್ತೆ. ಅನೇಕ ಮಾನಸಿಕ ಮತ್ತು ದೈಹಿಕ ರೋಗಗಳನ್ನು ನಾವು ನಿವಾರಣೆ ಮಾಡ್ಕೊಳ್ತಾ ಇದ್ದೀವಿ. ಈಗ ಭ್ರಾಮರಿ ಮಾಡ್ಕೊಳ್ಳೋಣ 3 ಬಾರಿ. ಯಾರಿಗೆ ಯಾರು ಕಾಯಬೇಡ. ಷಣ್ಮುಖಿ ಮುದ್ರೆ ಜೊತೆಗೆ ಮಕಾರ ಹೇಳ್ತಾ ಇರ್ಬೇಕಾದ್ರೆ ನಾಲ್ಗೆನ ಸಾಧ್ಯವಾದರೆ ಸುರುಳಿ ಸುತ್ತಕೊಂಡು ಮೇಲೆ ಪ್ಯಾಲೆಟ್ ಅಥವಾ ಅಂಗಳಕ್ಕೆ ತಾಕಿಸ್ಕೊಂಡು ತಲೆಯಲ್ಲಾಗುವ ಕಂಪನದ ಅನುಭವ ಕೂಡ ಪಡೀರಿ. ಶುರು ಮಾಡಿಗ ಭ್ರಾಮರಿ 3 ಬಾರಿ. ಮೂರು ಬಾರಿ ಭ್ರಾಮರಿ ಆದವರು ಒಂದು ವಿಶ್ರಾಂತಿ ತಗೊಳ್ಳಿ. ನಿಮ್ಮ ತಲೆಯಲ್ಲಿ ಉಂಟಾಗಿದ್ದ ಕಂಪನಗಳನ್ನು ಗಮನಿಸ್ಕೊಳ್ಳಿ. ಭ್ರಾಮರಿಯಿಂದ ನಮ್ಮ ಏಕಾಗ್ರತೆ ಹೆಚ್ಚಾಗ್ತಾ ಇದೆ. ವಿಶ್ರಾಂತಿ. ಈಗ ಎಲ್ಲರೂ ಶವಾಸನದಲ್ಲಿ ಮಲ್ಕೊಳ್ಳಿ. ಇವತ್ತು ಸ್ವಲ್ಪ ಯೋಗ ನಿದ್ರೆ ಮಾಡ್ಕೊಳ್ಳೋಣ. ಶವಾಸನದಲ್ಲಿ ವಿಶ್ರಾಂತಿ. ನಿಮ್ಮ 2 ಕಾಲುಗಳ ಕಿರುಬೆರಳುಗಳು ನೆಲದ ಕಡೆಗಿರಲಿ. ಒಂದು ಕಾಲಿಂದ ಇನ್ನೊಂದು ಕಾಲಿಗೆ ಅರ್ಧ ಅಡಿಯಿಂದ 1 ಅಡಿ ಅಂತರ ಇರಲಿ. 2 ಕೈಗಳು ಸ್ವೀಕಾರ ಮುದ್ರೆ. ತಲೆಯನ್ನೊಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ತಿರುಗಿಸಿ. ಮತ್ತೆ ನಿಮ್ಮ ತಲೆ ಮೇಲೆ ಇರಲಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರು ಬಿಡಿ. ಗಮನಿಸ್ಕೊಳ್ಳಿ, ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಹಿಡಿತ ಬೇಡ. ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ. ರಿಲ್ಯಾಕ್ಸ್. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನಕ್ಕೆ ಉಸಿರು ಬಿಡ್ತಾ ನಿಮ್ಮ ದೇಹದ ಭಾರವನ್ನು ಭೂಮಿಗೆ ವರ್ಗಾಯಿಸ್ತಾ ಹೋಗಿ.
ಸಂಪೂರ್ಣ ಭಾರವನ್ನು ಭೂಮಿಗೆ ವರ್ಗಾಯಿಸಿ. ನಿಮ್ಮ ದೇಹ ಹಗೂರ ಆಗ್ತಾ ಇದೆ. ಗಮನಿಸಿ, ಹಗೂರ ಆಗ್ತಾ ಇದೆ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ನಾವು ಯೋಗ ನಿದ್ರೆ ಮಾಡ್ಕೊಳ್ಳೋಣ. ಯೋಗ ನಿದ್ರೆ ನಮ್ಮ ಎಚ್ಚರಿಕೆಯ ಸ್ಥಿತಿಯಲ್ಲಿ ನಾವು ವಿಶ್ರಾಂತಿಯನ್ನು ತಗೊಳ್ತಾ ಇರ್ತೀವಿ. ವಿಶ್ರಾಂತಿ, ವಿಶ್ರಾಂತಿ. ಈಗ ನಾನು ನಿಮ್ಮ ದೇಹದ ಒಂದೊಂದೇ ಅಂಗಗಳನ್ನು ಹೇಳ್ತಾ ಹೋಗ್ತೀನಿ. ಆಗ ನಿಮ್ಮ ಗಮನವನ್ನು ಆ ಭಾಗಕ್ಕೆ ತಗೊಂಡು ಬನ್ನಿ. ಸಾಧ್ಯವಾದರೆ ಸ್ವಲ್ಪ ಚಲನೆಯನ್ನು ಕೊಡೋಕ್ಕೆ ನೋಡಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಕಾಲು ಬೆರಳಿಗೆ ತಗೊಂಡು ಬನ್ನಿ. ರಿಲ್ಯಾಕ್ಸ್ ಯುವರ್ ಟೋಸ್. ನಿಮ್ಮ ಅಂಗಾಲುಗಳಿಗೆ ವಿಶ್ರಾಂತಿ, ನಿಮ್ಮ ಹಿಮ್ಮಡಿಗಳಿಗೆ ವಿಶ್ರಾಂತಿ, ನಿಮ್ಮ ಸಂಪೂರ್ಣ ಪಾದದ ಭಾಗಕ್ಕೆ ವಿಶ್ರಾಂತಿ, ಆಂಕಲ್ಗಳಿಗೆ ವಿಶ್ರಾಂತಿ, ಮೀನಖಂಡಗಳಿಗೆ ವಿಶ್ರಾಂತಿ, ಎರಡೂ ಮಂಡಿಗಳಿಗೆ ವಿಶ್ರಾಂತಿ, ನಿಮ್ಮ ಥೈಸ್ಗಳಿಗೆ ವಿಶ್ರಾಂತಿ, ನಿಮ್ಮ ಕಾಲಿನ ಸಂಪೂರ್ಣ ಭಾಗಕ್ಕೆ ವಿಶ್ರಾಂತಿ. ಈಗ ಒಮ್ಮೆ ದೀರ್ಘ ಉಸಿರು ತಗೊಳ್ಳಿ. ಉಸಿರು ತಗೊಳ್ಳಿ. ನಿಮ್ಮ ಕಾಲಿನ ಭಾಗ ಸಂಪೂರ್ಣ ತುಂಬಿಸಿ, ಇಡೀ ದೇಹ ತುಂಬಿಸಿ, ಪೂರ್ತಿ ತುಂಬಿಸಿ ಆದ್ಮೇಲೆ ಈಗ ಒಮ್ಮೆ ಆಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಆ. ಆಕಾರದ ಕಂಪನದಿಂದ ನಮ್ಮ ನಾಭಿ, ಹೊಟ್ಟೆ ಮತ್ತು ದೇಹದ ಕೆಳಗಿನ ಭಾಗ ವಿಶ್ರಾಂತಿ ಹೊಂದುತ್ತಾ ಇದೆ. ಈಗ ಮತ್ತೊಮ್ಮೆ ದೀರ್ಘ ಉಸಿರು ತಗೊಳ್ಳಿ. ನಿಮ್ಮ ಸಂಪೂರ್ಣ ಹೊಟ್ಟೆಯ ಭಾಗ ತುಂಬಿಸಿ, ನಿಮ್ಮ ಇಡೀ ದೇಹ ತುಂಬಿಸಿ, ಕಾಲಿನ ಭಾಗ ತುಂಬಿಸಿ ಆದ್ಮೇಲೆ ಇನ್ನೊಮ್ಮೆ ಆಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಆ. ಆಕಾರದ ಕಂಪನದಿಂದ ನಮ್ಮ ದೇಹದ ಕೆಳಗಿನ ಭಾಗ ವಿಶ್ರಾಂತಿ ಹೊಂದುತ್ತಾ ಇದೆ. ಇನ್ನೂ ಹೆಚ್ಚಿನ ವಿಶ್ರಾಂತಿಗೆ ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಹೊಟ್ಟೆಯ ಭಾಗ ತುಂಬಿಸಿ, ನಿಮ್ಮ ಕಾಲುಗಳನ್ನು ಉಸಿರಿನಿಂದ ತುಂಬಿಸಿ, ನಿಮ್ಮ ದೇಹದ ಮೇಲ್ಭಾಗ ಸಂಪೂರ್ಣ ದೇಹದ ಭಾಗ ತುಂಬಿಸಿ ಆದಮೇಲೆ ಮತ್ತೊಮ್ಮೆ ಆಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಆ. ಆಕಾರದ ಕಂಪನದಿಂದ ನಮ್ಮ ದೇಹದ ಕೆಳಗಿನ ಭಾಗ ಸಂಪೂರ್ಣ ವಿಶ್ರಾಂತಿ ಹೊಂದಿದೆ. ಈಗ ನಮ್ಮ ಗಮನವನ್ನು ದೇಹದ ಮಧ್ಯದ ಭಾಗಕ್ಕೆ ತಗೊಂಡು ಬರೋಣ. ನಮ್ಮ ವಿಸರ್ಜನಾಂಗ ವ್ಯೂಹಗಳಿಗೆ ವಿಶ್ರಾಂತಿ, ಮೂತ್ರಪಿಂಡಗಳಿಗೆ ವಿಶ್ರಾಂತಿ, ದೊಡ್ಡ ಕರುಳಿಗೆ ವಿಶ್ರಾಂತಿ, ಸಣ್ಣ ಕರುಳಿಗೆ ವಿಶ್ರಾಂತಿ, ಜಠರಕ್ಕೆ ವಿಶ್ರಾಂತಿ, ಅನ್ನನಾಳಗಳಿಗೆ ವಿಶ್ರಾಂತಿ, ನಿಮ್ಮ ಯಕೃತ್ತಿಗೆ ವಿಶ್ರಾಂತಿ, ಪ್ಯಾನ್ಕ್ರಿಯಾಸ್ಗಳಿಗೆ ವಿಶ್ರಾಂತಿ, ಸ್ಕ್ರೀನ್ಗೆ ವಿಶ್ರಾಂತಿ,
ಈಗ ನಿಮ್ಮ ಗಮನವನ್ನು ನಿಮ್ಮ ಬೆನ್ನಿನ ಭಾಗಕ್ಕೆ ತಗೊಂಡು ಬರೋಣ. 33 ಬೆನ್ನು ಮೂಳೆಗಳಿಗೆ ವಿಶ್ರಾಂತಿ. ಸಂಪೂರ್ಣ ಬೆನ್ನಿನ ಭಾಗಕ್ಕೆ ವಿಶ್ರಾಂತಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಕೈಗಳಿಗೆ ತಗೊಂಡು ಬನ್ನಿ. ನಿಮ್ಮ ಕೈ ಬೆರಳುಗಳಿಗೆ ವಿಶ್ರಾಂತಿ. ಅಂಗೈಗಳಿಗೆ ವಿಶ್ರಾಂತಿ. ಮುಂಗೈಗಳಿಗೆ ವಿಶ್ರಾಂತಿ. ತೋಳುಗಳಿಗೆ ವಿಶ್ರಾಂತಿ. ಭುಜಗಳಿಗೆ ವಿಶ್ರಾಂತಿ. ನಿಮ್ಮ ಸಂಪೂರ್ಣ ಕೈಯ ಭಾಗಕ್ಕೆ ವಿಶ್ರಾಂತಿ. ನಿಮ್ಮ ಎರಡೂ ಶ್ವಾಸಕೋಶಗಳಿಗೆ ವಿಶ್ರಾಂತಿ. ಶ್ವಾಸಕೋಶಗಳಿಗೆ ವಿಶ್ರಾಂತಿ. ಹೃದಯಕ್ಕೆ ವಿಶ್ರಾಂತಿ. ಹೃದಯಕ್ಕೆ ವಿಶ್ರಾಂತಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ತಗೊಳ್ಳಿ. ನಿಮ್ಮ ಸಂಪೂರ್ಣ ದೇಹದ ಮಧ್ಯದ ಭಾಗವನ್ನು ಉಸಿರಿನಿಂದ ತುಂಬಿಸಿ. ಪೂರ್ತಿ ತುಂಬಿಸಿ ಆದ್ಮೇಲೆ ಈಗ ಉಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಓ. ಉಕಾರದ ಕಂಪನದಿಂದ ನಮ್ಮ ದೇಹದ ಮಧ್ಯದ ಭಾಗ ಸಂಪೂರ್ಣ ವಿಶ್ರಾಂತಿ ಹೊಂದುತ್ತಾ ಇದೆ. ವಿಶ್ರಾಂತಿ. ಈಗ ಇನ್ನೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ದೇಹದ ಮಧ್ಯದ ಭಾಗ ಸಂಪೂರ್ಣ ತುಂಬಿಸಿ. ಹೊಟ್ಟೆ ಭಾಗ ತುಂಬಿಸಿ. ಇಡೀ ದೇಹ ತುಂಬಿಸ್ತಾ ಹೋಗಿ. ಪೂರ್ತಿ ತುಂಬಿಸಿ ಆದ್ಮೇಲೆ ಮತ್ತೊಮ್ಮೆ ಉಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಓ. ನಮ್ಮ ದೇಹದ ಮಧ್ಯದ ಭಾಗ ಸಂಪೂರ್ಣ ವಿಶ್ರಾಂತಿ ಹೊಂದುತ್ತಾ ಇದೆ. ಈಗ ಇನ್ನೂ ಹೆಚ್ಚಿನ ವಿಶ್ರಾಂತಿಗೆ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಮಧ್ಯದ ಭಾಗ ಸಂಪೂರ್ಣ ತುಂಬಿಸ್ತಾ ಹೋಗಿ. ಪೂರ್ತಿ ತುಂಬಿಸಿ ಆದ್ಮೇಲೆ ಮತ್ತೊಮ್ಮೆ ಉಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ ಓ. ಉಕಾರದ ಸುಂದರ ಕಂಪನದಿಂದ ನಮ್ಮ ದೇಹದ ಮಧ್ಯದ ಭಾಗದಲ್ಲಿರುವ ಎಲ್ಲ ಅಂಗಗಳು ವಿಶ್ರಾಂತಿ ಹೊಂದುತ್ತಾ ಇದೆ. ಒಂದು ಸಣ್ಣದಾದ ಒಂದು ಮಸಾಜ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಆ ಕಂಪನಗಳು. ನಮ್ಮ ದೇಹದ ಮಧ್ಯದ ಭಾಗ ಸಂಪೂರ್ಣ ವಿಶ್ರಾಂತಿ ಹೊಂದಿದೆ. ವಿಶ್ರಾಂತಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಕತ್ತಿನ ಭಾಗಕ್ಕೆ ತಗೊಂಡು ಬನ್ನಿ. ಸಂಪೂರ್ಣ ಕತ್ತಿಗೆ ವಿಶ್ರಾಂತಿ. ಧ್ವನಿ ಪೆಟ್ಟಿಗೆಗೆ ವಿಶ್ರಾಂತಿ. ಥೈರಾಯ್ಡ್ ಗ್ಲ್ಯಾಂಡ್ಗಳಿಗೆ ವಿಶ್ರಾಂತಿ. ಕಿವಿಗಳಿಗೆ ವಿಶ್ರಾಂತಿ. ತಲೆಯ ಭಾಗಕ್ಕೆ ವಿಶ್ರಾಂತಿ. ಹಣೆಯ ಭಾಗಕ್ಕೆ ವಿಶ್ರಾಂತಿ. ಸುಂದರ ಮುಖಗಳಿಗೆ ವಿಶ್ರಾಂತಿ. ಕಣ್ಣುಗಳಿಗೆ ವಿಶ್ರಾಂತಿ. ನಿಮ್ಮ ಬಲಮಿದುಳಿಗೆ ವಿಶ್ರಾಂತಿ. ಎಡಮಿದುಳಿಗೆ ವಿಶ್ರಾಂತಿ. ನಿಮ್ಮ ಮೆದುಳಿನ ಎಲ್ಲಾ ಭಾಗಗಳಿಗೆ ವಿಶ್ರಾಂತಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಮ್ಮ ಸಂಪೂರ್ಣ ದೇಹವನ್ನು ಉಸಿರಿನಿಂದ ತುಂಬಿಸಿ. ತಲೆಯ ಭಾಗ ತುಂಬಿಸಿ. ಪೂರ್ತಿ ತುಂಬಿಸಿ ಆದ್ಮೇಲೆ
ಈಗ ಮಕಾರ ಹೇಳ್ತಾ ಉಸಿರು ಬಿಡೋಣ. ಉಸಿರು ತಗೊಳ್ಳಿ. ಪೂರ್ತಿ ತಗೊಂಡಾದ್ಮೇಲೆ ಈಗ ಮಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ. ಮಕಾರದ ಕಂಪನದಿಂದ ನಮ್ಮ ತಲೆಯ ಭಾಗ ವಿಶ್ರಾಂತಿ ಹೊಂದುತ್ತಾ ಇದೆ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ತುಂಬಿಸಿ. ನಿಮ್ಮ ದೇಹದ ಮೇಲ್ಭಾಗ ಸಂಪೂರ್ಣ ತುಂಬಿಸಿ, ತಲೆಯ ಭಾಗ ತುಂಬಿಸಿ, ಇಡೀ ದೇಹ ತುಂಬಿಸ್ತಾ ಹೋಗಿ. ಪೂರ್ತಿ ತುಂಬಿಸಿ ಆದ್ಮೇಲೆ ಮತ್ತೊಮ್ಮೆ ಮಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ. ಮಕಾರದ ಕಂಪನದಿಂದ ನಮ್ಮ ತಲೆಯ ಭಾಗ ಸಂಪೂರ್ಣ ವಿಶ್ರಾಂತಿ ಹೊಂದುತ್ತಾ ಇದೆ. ಈಗ ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ಸಂಪೂರ್ಣ ದೇಹ ತುಂಬಿಸಿ ಆದ್ಮೇಲೆ ಮತ್ತೊಮ್ಮೆ ಮಕಾರ ಹೇಳ್ತಾ ಉಸಿರು ಬಿಡೋಣ. ಹೇಳಿ. ಅಕಾರ, ಉಕಾರ, ಮಕಾರದಿಂದ ನಮ್ಮ ಇಡೀ ದೇಹ ವಿಶ್ರಾಂತಿ ಹೊಂದಿದೆ. ಈಗ ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಮ್ಮ ಇಡೀ ದೇಹ ತುಂಬಿಸ್ತಾ ಹೋಗಿ. ತುಂಬಿಸಿ ಆದ್ಮೇಲೆ ಈಗ ಒಮ್ಮೆ ಓಂಕಾರ ಹೇಳ್ಕೊಳ್ಳೋಣ. ಹೇಳಿ. ಓ. ಓಂಕಾರ ಕಂಪನದಿಂದ ನಮ್ಮ ಇಡೀ ದೇಹ ವಿಶ್ರಾಂತಿ ಹೊಂದಿದೆ. ಸಂಪೂರ್ಣ ವಿಶ್ರಾಂತಿಯನ್ನು ಕೊಟ್ಟಿದ್ದೇವೆ ನಮ್ಮ ದೇಹಕ್ಕೆ. ವಿಶ್ರಾಂತಿ. ಈಗ ನಿಧಾನವಾಗಿ ನಾವು ಎಚ್ಚರಿಕೆಯ ಸ್ಥಿತಿಗೆ ಬರೋಣ. ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಆಗ್ತಾ ಇರುವ ಶಬ್ದಗಳು, ಅದರ ಅನುಭವ ಪಡೀರಿ. ನಿಮ್ಮ ವಾಸ್ತವ ಸ್ಥಿತಿ ಎಲ್ಲಿದೆ ಅನ್ನೋದನ್ನ ಜ್ಞಾಪಿಸ್ಕೊಳ್ಳಿ. ಈಗ ನಿಧಾನಕ್ಕೆ ಕಾಲಿಗೆ ಚಲನೆಯನ್ನು ಕೊಡಿ. ಎರಡೂ ಕೈಗಳಿಗೆ ಚಲನೆಯನ್ನು ಕೊಡಿ. ನಿಮ್ಮ ಬಲಗೈಯನ್ನು ತಲೆ ಹಿಂದೆ ಚಾಚಿ ಬಲಮಗ್ಲಲ್ಲಿ ಮಲಗಿ. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳಿ. ನಿಧಾನವಾಗಿ ಉಸಿರು ಬಿಡಿ. ಈಗ ವಜ್ರಾಸನ ಅಥವಾ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮುಚ್ಚಿದ ಕಣ್ಣು ಹಾಗೆ ಇರಲಿ. ನಮಸ್ಕಾರ ಮುದ್ರೆ. ಎಲ್ಲರೂ ಒಟ್ಟಾಗಿ ಶಾಂತಿ ಮಂತ್ರ ಹೇಳ್ಕೊಳ್ಳೋಣ. ಹೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಈಗ ಎರಡೂ ಕೈಗಳನ್ನ ಹಿಂದೆ ಕಟ್ಟಿ ಉಸಿರು ತಗೊಳ್ತಾ ಹಿಂದೆ ಬಾಗಿ, ಉಸಿರು ಬಿಡ್ತಾ ಮುಂದೆ ಬಾಗಿ ಭೂಮಿ ತಾಯಿಗೆ ನಮಸ್ಕಾರ ಮಾಡಿ. ಭೂಮಿ ತಾಯಿಗೆ, ತಂದೆ ತಾಯಿಗಳಿಗೆ, ನಮ್ಮ ದೇಶಕ್ಕೆ ಹಾಗೂ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡ್ತಾ ನಿಧಾನವಾಗಿ ಮೇಲೇಳಿ. ಎರಡೂ ಕೈಗಳನ್ನು ಚೆನ್ನಾಗಿ ಉಜ್ಜಿ. ಈಗ ನಿಮ್ಮ ಬಿಸಿಯಾದ ಅಂಗೈಗಳಿಂದ ಕಣ್ಣಿಗೆ ಸ್ಪರ್ಶ ಕೊಡಿ. ನಿಮ್ಮ ಇಡೀ ದೇಹಕ್ಕೆ ಒಂದು ಸಣ್ಣ ಮಸಾಜ್ ಮಾಡಿ. ಕಿವಿಗಳು, ಕತ್ತು, ಕೈ, ಹೊಟ್ಟೆ, ಬೆನ್ನು, ಕಾಲಿನ ಭಾಗ, ಎಲ್ಲ ಭಾಗಗಳಿಗೆ ಒಂದು ಸ್ಪರ್ಶ ಕೊಡಿ. ಮಸಾಜ್ ಮಾಡಿ, ಲೈಟ್ ಮಸಾಜ್ ಮಾಡಿ.
ಮತ್ತೊಮ್ಮೆ ಎರಡು ಕೈಗಳನ್ನು ಚೆನ್ನಾಗಿ ಉಜ್ಜಿ ನಿಮ್ಮ ಅಂಗೈಗಳಿಂದ ಇನ್ನೊಮ್ಮೆ ಕಣ್ಣಿಗೆ ಸ್ಪರ್ಶ ಕೊಡಿ. ಎರಡೂ ಕೈಗಳನ್ನು ನೋಡ್ತಾನೆ ಕಣ್ ತೆಗಿರಿ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಇದೇ ಶಾಂತಚಿತ್ತತೆಯನ್ನು ಮುಂದಿನ 24 ತಾಸುಗಳನ್ನು ಕಾಪಾಡಿಕೊಳ್ಳಿ. ನಮಸ್ಕಾರ, ಮತ್ತೆ ಭೇಟಿಯಾಗುವ.